ಮಂಗಳೂರಿನಲ್ಲಿ ಕೊಚ್ಚಿ ಹೋಗಿದ್ದ ಯುವಕರು ಜಲಸಮಾಧಿಯಾದ್ರ ಊರು ಸೂರು ಕಳೆದುಕೊಂಡು ಜನರು ಕಣ್ಣೀರಿಡ್ತಿರೋದು ಹೇಗೆ? ಮೂಕ ಪ್ರಾಣಿಗಳಿಗೂ ವರ್ಣ ಕೊಟ್ಟ ಶಾಕ್ ಎಂಥದ್ದು? ಇದೆಲ್ಲವನ್ನ ನೋಡೋಣ ಕರಾವಳಿ ಕಂಗಾಲು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಸೃಷ್ಟಿಯಾಗಿರುವ ಅವಾಂತರಗಳು ಒಂದಾ ಎರಡ. ಕಾಣಿಯೂರು ಸಮೀಪ ನದಿಗೆ ಉರುಳಿ ಬಿದ್ದ ಕಾರು ಪತ್ತೆಯಾಗಿದೆ. ಆದರೆ ಕಾರಿನಲ್ಲಿ ಇದ್ದವರು ಪತ್ತೆಯಾಗಿಲ್ಲ. ಇಬ್ಬರು ಯುವಕರು ಜಲಸಮಾಧಿಯಾದ್ರ ಅನ್ನೋ ಆತಂಕ ಹೆಚ್ಚಾಗಿದೆ. ಬೆಳಗ್ಗೆಯಿಂದ ನಿರಂತರ ಹುಡುಕಾಡಿದ್ರೂ ಸುಳಿವೇ ಸಿಕ್ಕಿಲ್ಲ. ನೀರಲ್ಲಿ ಕೊಚ್ಚಿ ಹೋದವರಿಗೆ ಶೋಧ ಮುಂದುವರೆದಿದೆ. ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳದ ಸಿಬ್ಬಂದಿ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಬೋಟ್ಗಳನ್ನು ಬಳಸಿ ಸರ್ಚ್ ಮಾಡಲಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕಾಣಿಯೂರಿನಲ್ಲಿ ನೀರು ಪಾಲಾದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಎಸ್ಡಿಆರ್ಎಫ್ ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗಿದೆ. ಎರಡನೇ ದಿನದ ಕಾರ್ಯಾಚರಣೆಗೆ ಮಳೆ ಅಡ್ಡಿಪಡಿಸ್ತಾ ಇದೆ. ಮಳೆ ನಡುವೆನೂ ಕಾರ್ಯಾಚರಣೆ ಮುಂದುವರೆದಿದೆ. ಹೊಳೆಯುದ್ದಕ್ಕೂ ಎಸ್ಡಿಆರ್ಎಫ್ ಸಿಬ್ಬಂದಿ ನಾಪತ್ತೆಯಾದ ಯುವಕರಿಗಾಗಿ ಸರ್ಚಿಂಗ್ ಮುಂದುವರೆಸಿದ್ದಾರೆ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಗಳೂರಿನಲ್ಲಿ ಸುರಿತಾ ಇರುವ ಮಳೆ ಜನರ ನಿದ್ದೆಗೆಡಿಸಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಜಲ ದಿಗ್ಬಂಧನವೇ ಆಗ್ತಾ ಇದೆ. ಅದ್ಯಪಾಡಿ ಗ್ರಾಮದಲ್ಲಿನ ಒಂದು ಭಾಗ ಮುಳುಗಡೆಯಾಗಿದೆ. ಸರಿಸುಮಾರು 35ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ನಿವಾಸಿಗಳು ಕಂಗೆಟ್ಟು ಹೋಗಿದ್ದಾರೆ. ಪ್ರವಾಹದಲ್ಲಿ ಕೃಷಿ ಜಮೀನುಗಳು ಮುಳುಗಿ ಹೋಗಿವೆ. ಮಳೆಯಿಂದಾಗಿ ಅದ್ಯಪಾಡಿ ಭಾಗದಲ್ಲಿ ಸಂಪರ್ಕ ಕಟ್ ಆಗಿದೆ. ದೋಣಿಗಳನ್ನು ಬಳಸಿಕೊಂಡು ಓಡಾಡ್ತಾ ಇರುವ ಜನ ಹೈರಾಣಾಗಿದ್ದಾರೆ. ಮಂಗಳೂರಲ್ಲಿ ಭಾರೀ ಮಳೆಗೆ ಜನಜೀವನ ಅಯೋಮಯವಾಗಿದೆ. ರಸ್ತೆಗಳು ನದಿಯಂತಾಗಿದ್ದು ನಾಡ ದೋಣಿಗಳು ರಸ್ತೆಗೆ ಇಳಿದಿವೆ. ಮರವೂರು ಅದ್ಯಪಾಡಿ ಪ್ರದೇಶ ಮುಳುಗಡೆಯಿಂದ ಆಪತ್ತು ಎದುರಾಗಿದೆ. ವೃದ್ಧರು ಮತ್ತು ಮಕ್ಕಳ ಆರೋಗ್ಯ ತಪ್ಪಿದ್ರೆ ನಾಡದೋಣಿಯೇ ಗತಿಯಾಗಿದೆ. ಸಣ್ಣ ಪುಟ್ಟ ಕೆಲಸ ಕಾರ್ಯಕ್ಕೂ ನಾಡದೋಣಿಯೇ ಆಸರಿಯಾಗಿದೆ. ಇಷ್ಟೆಲ್ಲ ಸಮಸ್ಯೆ ಆದರೂ ಶಾಶ್ವತ ಪರಿಹಾರ ಕಲ್ಪಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಶಾಸಕ ಭರತ್ ಶೆಟ್ಟಿ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಮಂಗಳೂರಿನ ಅದ್ಯಪಾಡಿಯ ಮುಗೇರು ಗ್ರಾಮ ಮುಳುಗಡೆಯಾಗಿದೆ. ನೀರಿನಿಂದ ನೆಂದು ಮನೆ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಕುಸಿತವಾದ ಮನೆಯಲ್ಲಿರುವ ದಂಪತಿ ಕಣ್ಣೀರಿಡ್ತಾ ಇದ್ದಾರೆ. ಬಿದ್ದಿದ್ದ ಮನೆಯಲ್ಲೇ ವೃದ್ಧ ದಂಪತಿಗಳು ಪರದಾಡ್ತಾ ಇದ್ದಾರೆ. ರಾತ್ರಿ ಆದ್ರೆ ಮನೆ ನೀರು ಮನೆ ಒಳಗೆ ಬರುತ್ತೆ. ನಮಗೆ ಹಾವು ಚೇಳುಗಳ ಕಾಟ ಶುರುವಾಗಿದೆ ಅಂತ ಟಿವಿ9 ಎದುರು ವೃದ್ಧ ದಂಪತಿ ಅಳಲು ತೋಡಿಕೊಂಡ್ರು. ಮಂಗಳೂರಿನ ಮರವೂರು ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದ ಸುತ್ತಮುತ್ತಲ ಪ್ರದೇಶ ಜಲಾವೃತವಾಗಿದೆ. ಡ್ಯಾಂ ಸುತ್ತಲಿನ ಸಾವಿರಾರು ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ. ಭತ್ತ, ತೆಂಗು, ಬಾಳೆ, ಅಡಿಕೆ ಸೇರಿದಂತೆ ಹಲವು ಬೆಳೆ ನಾಶವಾಗಿದೆ. ನೀರಿನ ಹೊರಹರಿವಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಹೀಗಾಗಿ ಪ್ರವಾಹ ಸೃಷ್ಟಿಯಾಗಿದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ವರುಣಾರ್ಭಟಕ್ಕೆ ಗೋಕರ್ಣದಲ್ಲಿ ಮನೆ ಗೋಡೆ ಕುಸಿತವಾಗಿದೆ. ಅದೃಷ್ಟವಶಾತ್ ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಗೋಕರ್ಣದಲ್ಲಿ ಘಟನೆ ಸಂಭವಿಸಿದೆ. ಕೊಪ್ಪದ ರವಿ ಗಣಪತಿ ಎನ್ನುವವರ ಮನೆ ಗೋಡೆ ಕುಸಿತವಾಗಿದ್ದು ಅಂದಾಜು 50,000 ರೂಪಾಯಿ ಹಾನಿಯಾಗಿದೆ. ಮಳೆ ಹೊಡೆತಕ್ಕೆ ಜನರು ಕಂಗಾಲಾಗಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಮಳೆ ಹೊಡೆತಕ್ಕೆ ಜನ ಪತರಗುಟ್ಟಿದ್ದಾರೆ. ಇಂದ್ರಾಣಿ ಕಾಲುವೆ ಪಕ್ಕದ ಜಮೀನು ಜಲಾವೃತವಾಗಿದೆ. ಬನ್ನಂಜೆ ನಿಟ್ಟೂರು ಪ್ರದೇಶದ ಗದ್ದೆಗಳು ಸಂಪೂರ್ಣ ಜಲಾಸುರನ ಪಾಲಾಗಿದೆ. ನಿರಂತರ ಮಳೆಯಿಂದ ಕಲ್ಸಂಕ ಕಾಲುವೆಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಕೊಳಚೆ ನೀರು ಕೂಡ ಮನೆಗಳಿಗೆ ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ನಗರದ ತಗ್ಗು ಪ್ರದೇಶದಲ್ಲಿ ನೆರೆ ಆವರಿಸಿದ್ದು ಜನ ಕಂಗೆಟ್ಟು ಹೋಗಿದ್ದಾರೆ. ಮಂಗಳೂರಲ್ಲಿ ಸುರಿತಾ ಇರುವ ಮಹಾಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಮೂಕ ಪ್ರಾಣಿಗಳಿಗೂ ಮಳೆರಾಯ ಸಂಕಷ್ಟ ತಂದಿಟ್ಟಿದ್ದಾನೆ. ಮಂಗಳೂರಿನ ಕುದ್ರುವಿನಲ್ಲಿ ಜಾನುವಾರುಗಳು ಪರದಾಡ್ತಾ ಇವೆ. ತಿನ್ನೋಕೆ ಮೇವಿಲ್ಲ, ಇರೋದಕ್ಕೆ ಜಾಗವಿಲ್ಲದೆ ಒದ್ದಾಡ್ತಾ ಇವೆ. ದೋಣಿಯಲ್ಲಿ ಜನರು ಹೋಗಿ ಮೇವು ಹಾಕ್ತಾ ಇದ್ದಾರೆ. ಮಳೆ ಎಫೆಕ್ಟ್ನಿಂದಾಗಿ ದನ ಕರುಗಳು ಕೊಟ್ಟಿಗೆಯಲ್ಲೇ ಲಾಕ್ ಆಗಿವೆ. ಸರಿಯಾಗಿ ಮೇವಿಲ್ಲದೆ ರಾಸುಗಳು ಪರದಾಟ ನಡೆಸ್ತಾ ಇವೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಅಬ್ಬರಿಸಿ ಬೊಬ್ಬೆರಿತಿರೋದು ಹೇಗೆ? ಶಿವಮೊಗ್ಗದಲ್ಲಿ ರಣಚಂಡಿ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಿರೋದು ಹೇಗೆ? ಹಾಸನ, ಚಿಕ್ಕಮಗಳೂರಿನಲ್ಲಿ ಪ್ರವಾಹದ ಪ್ರಹಾರ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಮಲೆನಾಡು ಶಾಕ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾಮಳೆಗೆ ಜನರ ಬದುಕು ಕೊಚ್ಚಿ ಹೋಗ್ತಿದೆ. ಶಿವಮೊಗ್ಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮನೆಗಳು ಕಣ್ಣೆದುರಲ್ಲೇ ಕುಸಿದು ಬೀಳ್ತಿವೆ. ಕೆಂಚನಾಲ ಗ್ರಾಮದಲ್ಲಿ ಏಕಾಏಕಿ ಮನೆ ಧರಾಶಾಹಿಯಾಗಿದೆ. ಶಫಿ ಅಹಮದ್ ನಿಸಾಜನ್ ಎಂಬುವರಿಗೆ ಸೇರಿದ ಮನೆ ನೆಲಸಮವಾಗಿದೆ. ಮನೆ ಕಳೆದುಕೊಂಡು ಕುಟುಂಬ ಬೀದಿಗೆ ಬಂದಿದೆ. ಘಟನಾ ಸ್ಥಳಕ್ಕೆ ಹೊಸನಗರ ಉಪ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು.
ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಲ್ಲೂ ಮಳೆ ಅವಾಂತರಗಳ ಸುರಿಮಳೆಯನ್ನ ಸೃಷ್ಟಿಸಿದೆ. ಹೆದ್ದಾರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳವಳ್ಳಿ ಗ್ರಾಮದಲ್ಲಿ ಮನೆಗೆ ಹಾನಿಯಾಗಿದೆ. ತೆಂಗಿನ ಮರವೊಂದು ಮನೆ ಮೇಲೆ ಬಿದ್ದ ಪರಿಣಾಮ ಪರಮೇಶ್ವರಪ್ಪ ಗೌಡರಿಗೆ ಸೇರಿದ ಮನೆ ಹಾನಿಯಾಗಿದೆ. ಮಳೆಯ ನಡುವೆ ಮನೆಗೆ ಹಾನಿಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ಹೊಸನಗರದ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಪಟ್ಟನಾಯ್ಕ ಟಿಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಭಾರೀ ಮಳೆಗೆ ಜೋಗ್ಫಾಲ್ಸ್ ಬಳಿ ರಸ್ತೆ ಕೊಚ್ಚಿ ಹೋಗಿದೆ. ಇನ್ನು ಈಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಭಾಗಶಃ ಹಾನಿಯಾಗಿದೆ. ತಾತ್ಕಾಲಿಕವಾಗಿ ಈಶ್ವರ ದೇವಸ್ಥಾನಕ್ಕೆ ತೆರಳುವ ರಸ್ತೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಭಾರೀ ವರ್ಷಧಾರೆಗೆ ಮಲೆನಾಡ ಜನರು ಕಂಗಾಲಾಗಿ ಹೋಗಿದ್ದಾರೆ. ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ 2019ರ ಮಹಾಮಳೆಯನ್ನ ಭೂಕುಸಿತದ ದೃಶ್ಯ ನೆನಪಿಸಿದೆ. ಕಸ್ಕಿ ಗ್ರಾಮದ ಕಾಫಿ ತೋಟ ನೆಲಕಚ್ಚಿದೆ. ಗುಡ್ಡ ಕುಸಿದು ನೆಲಕಚ್ಚಿದ 2 ಎಕರೆ ಕಾಫಿ ತೋಟ ನಾಶವಾಗಿದೆ. ಧರ್ಮೇಗೌಡ ಮತ್ತು ರಾಜೀಗೌಡ ಎಂಬುವವರ ತೋಟ ನೆಲಕಚ್ಚಿರೋದ್ರಿಂದ ಎಲ್ಲರೂ ಶಾಕ್ ಆಗಿದ್ದಾರೆ. ಕಾಫಿ ತೋಟದ ನಡುವೆ ಹಳ್ಳ ಕೊಳ್ಳಗಳು ಸೃಷ್ಟಿಯಾಗಿದೆ. ಕಾಫಿ ತೋಟದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಬಿದ್ದಿದ್ದು ಅನ್ನದಾತರು ನಡುಗಿ ಹೋಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ವರುಣರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಡಿಕೇರಿಯ ಹೊದಕಾನ ಗ್ರಾಮ ದೇವತೆಗೆ ಜಲ ದಿಗ್ಬಂಧನವಾಗಿದೆ. ಭದ್ರಕಾಳೇಶ್ವರಿ ದೇವಸ್ಥಾನ ಸುತ್ತಲೂ ನೀರು ಆವರಿಸಿದೆ. ಜಲಾಸುರನ ಅಟ್ಟಹಾಸಕ್ಕೆ ಮರದ ದಿಮ್ಮಿಗಳು ತೇಲಿ ಹೋಗಿವೆ. ಹೊದಕಾನ ಕಿರು ಸೇತುವೆಗೆ ಮರದ ದಿಮ್ಮಿಗಳು ಅಪ್ಪಳಿಸಿವೆ. ಕಿರು ಸೇತುವೆ ನಾಶದಿಂದ ಕೆಲ ಕುಟುಂಬಗಳ ಸಂಪರ್ಕ ಕೂಡ ಕಟ್ಟಾಗಿದೆ. ಭಾರೀ ಪ್ರವಾಹದಿಂದ ಅರ್ಚಕರ ಮನೆ ತೆರವು ಮಾಡಿದ್ದಾರೆ. ಊರ ದೇವರಿಗೆ 3 ದಿನಗಳಿಂದ ಪೂಜೆ ನಡೆದಿಲ್ಲ ಎನ್ನಲಾಗಿದೆ. ಹಾಸನದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಹಲವೆಡೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಹಾಸನ ಕೊಣನೂರು ಮಾರ್ಗದ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಅರಕಲಗೂಡು ತಾಲೂಕು ವಡವನ ಹೊಸಹಳ್ಳಿ ಬಳಿಯ ರಸ್ತೆ ಇದಾಗಿದ್ದು ಹಾಸನ ಮಡಿಕೇರಿ ರಾಜ್ಯ ಹೆದ್ದಾರಿ ಬಳಿ ಬದಲಿ ಮಾರ್ಗದಲ್ಲಿ ಸಂಚರಿಸಲು ಸೂಚಿಸಲಾಗಿದೆ. ಕಾವೇರಿ ನದಿ ನೀರಿನಿಂದ ರಾಮನಾಥಪುರ ಮತ್ತು ಕೊಣನೂರು ಸಂಪರ್ಕ ಕೂಡ ಬಂದ್ ಆಗಿದೆ. ಇದರಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಶಿರಾಡಿ ಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣು ಕುಸಿತವಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ಭೂಕುಸಿತವಾಗಿದ್ದು ಸ್ಥಳಕ್ಕೆ ಪಿಡಬ್ಲ್ಯೂಡಿ ಸಚಿವ ಸಿಸಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಶಿರಾಡಿ ಘಾಟ್ನ ದೋಣಿಗಲ್ ಬಳಿ ರಸ್ತೆ ಪರಿಶೀಲನೆ ನಡೆಸಿದ್ರು. ಕಳೆದ ವಾರ ಮಳೆಯಿಂದ ಹೆದ್ದಾರಿಯಲ್ಲಿ ಭೂಕುಸಿತವಾಗಿತ್ತು. ಮಳೆ ಪ್ರವಾಹದಿಂದ ರಾಜ್ಯದ ಹಲವೆಡೆ ಭಾರೀ ಅನಾಹುತವಾಗಿದೆ. ನಾಳೆಯಿಂದ 2 ದಿನ ಮುಖ್ಯಮಂತ್ರಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿ ನೀಡಿದ್ರು. ರಾಜ್ಯದಲ್ಲಿ ಕಳೆದ 10 ದಿನಗಳಿಂದ ವ್ಯಾಪಕ ಮಳೆ ಆಗ್ತಾ ಇದೆ. ನಾಳೆ ಕೊಡಗಿನಲ್ಲಿ ಮಳೆ ಹಾನಿ ಭೂಕುಸಿತ ಪರಿಶೀಲನೆ ನಡೆಸ್ತೇನೆ. ಮಳೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೇನೆ. ನಾಡಿದ್ದು ದಕ್ಷಿಣ ಕನ್ನಡ, ಉಡುಪಿ, ಕಾರವಾರಕ್ಕೆ ಭೇಟಿ ನೀಡುತ್ತೇನೆ. ಸಂತ್ರಸ್ತರ ಜೊತೆ ಮಾತನಾಡಿ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇರೋದು ಹೇಗೆ? ನದಿ ಪಾತ್ರದ ಜನರಿಗೆ ಕಾಡ್ತಾ ಇರುವ ಆತಂಕ ಎಂಥದ್ದು? ಉತ್ತರ ಕರ್ನಾಟಕ ಜನರಿಗೆ ಮತ್ತೆ ಜಲಗಂಡಾಂತರ ಕಾದಿದ್ಯಾ? ಇದೆಲ್ಲವನ್ನ ನೋಡೋಣ ಉತ್ತರ ತತ್ತರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಸುರಿಯುತ್ತಿರುವ ರಣಮಳೆ ಉತ್ತರ ಕರ್ನಾಟಕ ಜನರಿಗೆ ಸಂಕಷ್ಟ ತಂದೊಡ್ಡಿದೆ. ಬೆಳಗಾವಿಯ ಕಿತ್ತೂರು ತಾಲೂಕಿನಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಭಾರೀ ಮಳೆಗೆ ಒಂದೇ ಗ್ರಾಮದಲ್ಲಿ 5 ಮನೆಗಳು ಕುಸಿದಿವೆ. ಕಿತ್ತೂರು ತಾಲೂಕಿನ ತಿಗಡೊಳ್ಳಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ. ಸೆದಪ್ಪ, ಕ್ಯಾತನವರ್, ಮಲ್ಲೇಶಪ್ಪಗೆ ಸೇರಿದ್ದ 5 ಮನೆಗಳು ನೆಲಸಮವಾಗಿವೆ. ಮನೆ ಕುಸಿಯುವ ವೇಳೆ ಕುಟುಂಬಸ್ಥರು ಹೊರಗೆ ಓಡಿ ಬಂದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಷ್ಟ ಆಲಿಸದ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಗರಂ ಆಗಿದ್ದಾರೆ. ಬೆಳಗಾವಿ ಖಾನಾಪುರದಲ್ಲಿ ಭಾರೀ ವರ್ಷಧಾರೆ ಆಗುತ್ತಿದೆ. ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳ ತುಂಬಿ ಹರಿಯುತ್ತಿವೆ. ಮಳೆಗೆ ಮೆಂಡಿಲ್ಲ, ತಳೇವಾಡಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ತೆರಳಲು ಹರಸಾಹಸ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣವನ್ನ ಪಣಕ್ಕಿಟ್ಟು ಹಳ್ಳ ದಾಟಿ ಜನ ಆಸ್ಪತ್ರೆಗೆ ಬರುತ್ತಿದ್ದಾರೆ. ತುಂಬಿ ಹರಿತಾ ಇರುವ ಹಳ್ಳ ದಾಟಿ ಪಾಲೆ ಗ್ರಾಮಕ್ಕೆ ನಡೆದುಕೊಂಡು ಗ್ರಾಮಸ್ಥರು ಬರ್ತಿದ್ದಾರೆ.
ಬೆಳಗಾವಿಯಲ್ಲಿ ಭಾರೀ ಮಳೆಗೆ ಶಾಲೆ ಗೋಡೆ ಕುಸಿದು ಬಿದ್ದಿದೆ. ಕಳೆದ ರಾತ್ರಿ ಸರ್ಕಾರಿ ಶಾಲೆಯ ಗೋಡೆ ಕುಸಿದು ಬಿದ್ದಿದೆ. ಖಾನಾಪುರ ತಾಲೂಕಿನ ಮುಡೇವಾಡಿ ಗ್ರಾಮದ ಶಾಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ರಾತ್ರಿ ಗೋಡೆ ಕುಸಿದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ. ಮೊನ್ನೆಯಷ್ಟೇ ಗುರ್ಲಗುಂಜಿ ಗ್ರಾಮದಲ್ಲಿ ಶಾಲೆ ಕುಸಿದು ಬಿದ್ದಿತ್ತು. 2 ದಿನಗಳ ಅಂತರದಲ್ಲಿ 2 ಶಾಲೆಗಳ ಗೋಡೆ ಕುಸಿತವಾಗಿದ್ದು ಆತಂಕ ಮನೆ ಮಾಡಿದೆ. ಶಾಲೆ ಗೋಡೆ ಕುಸಿತದಿಂದ ಪೋಷಕರು ಮಕ್ಕಳನ್ನ ಕಳಿಸುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಬೆಳಗಾವಿ ಜನರಿಗೆ ಮಹಾಮಳೆ ಎಫೆಕ್ಟ್ ತಟ್ಟಿದೆ. ಕೃಷ್ಣಾ ತೀರದಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ. ಕೃಷ್ಣಾ ನದಿ ಮತ್ತು ಉಪನದಿಗಳಲ್ಲಿ ಒಳಹರಿವು ಹೆಚ್ಚಾಗ್ತಿದೆ. ಚಿಕ್ಕೋಡಿಯಲ್ಲಿರುವ ವೇದಗಂಗಾ ದೂದಗಂಗಾ ನದಿ ಭರ್ತಿಯಾಗಿವೆ. ನದಿಗಳಲ್ಲಿ ನೀರು ಹೆಚ್ಚಾಗಿರುವುದರಿಂದ ಜಮೀನುಗಳು ಜಲಾವೃತವಾಗಿವೆ. ರೈತರು ಬೆಳೆದ ಕಬ್ಬು, ಸೋಯಾಬೀನ್, ಮೆಕ್ಕೆಜೋಳ, ಅವರೆ ಮತ್ತು ಜೋಳ ಜಲಾಸುರನ ಪಾಲಾಗಿದೆ. ಪ್ರವಾಹದ ನೀರಿನಲ್ಲಿ ಬೆಳೆಗಳು ಮುಳುಗಿ ಹೋಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಹಾಮಳೆಯ ಆರ್ಭಟದ ನಡುವೆ ಜನರು ಹುಚ್ಚು ಸಾಹಸಕ್ಕೆ ಇಳಿದಿದ್ರು. ಭೋರ್ಗರಿತಾ ಇರುವ ನೀರಲ್ಲಿ ಮೀನು ಹಿಡಿಯಲು ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಮದಗಮಾಸೂರು ಕೆರೆಯಲ್ಲಿ ಯುವಕರ ಹುಚ್ಚು ಸಾಹಸ ಎಲ್ಲರನ್ನ ಶಾಕ್ ಮಾಡಿತ್ತು. ಕಲ್ಲು ಬಂಡೆಗಳ ಬಳಿ ನಿಂತು ಮೀನು ಹಿಡಿಯಲು ಯುವಕರು ಬಲೆ ಹಾಕಿದ್ರು. ಸ್ವಲ್ಪ ಯಾಮಾರಿದ್ರು ಯಮಲೋಕ ಸೇರುವುದು ಪಕ್ಕ. ಯುವಕರ ಹುಚ್ಚಾಟಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಳೆ ಭೀಕರ ನೆರೆಯ ನಡುವೆಯೂ ಕೂಡ ಮೀನುಗಾರರು ಬೇಟೆಗೆ ಇಳಿದಿದ್ರು. ತುಂಬಿ ಹರಿಯುತ್ತಿದ್ದ ಕೃಷ್ಣಾ ನದಿಯಲ್ಲಿ ಮೀನಿಗಾಗಿ ಬಲೆ ಹಾಕಲಾಗಿತ್ತು. ಜೀವ ಪಣಕ್ಕಿಟ್ಟು ಮೀನುಗಾರರು ತಮ್ಮ ಬೇಟೆಯನ್ನು ಮುಂದುವರೆಸಿದ್ರು. ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ ಬಳಿ ಘಟನೆ ನಡೆದಿದೆ. ಬ್ಯಾರೇಜ್ ಬಳಿ ಕಾವಲುಗಾರನನ್ನು ನೇಮಿಸದೆ ಅಧಿಕಾರಿಗಳು ಭಾರೀ ನಿರ್ಲಕ್ಷ್ಯ ತೋರಿದ್ದಾರೆ. ಬ್ಯಾರೇಜ್ ಬಳಿ ಭದ್ರತೆ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಸುರಿತಾ ಇರುವ ಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದೆ. ಧಾರಾಕಾರ ಮಳೆಯಿಂದ ರಸ್ತೆಗಳು ಕೆಸರುಗದ್ದಿಯಂತಾಗಿವೆ. ಅಂಗನವಾಡಿ ಶಾಲೆಗೆ ಹೋಗುವ ಮಕ್ಕಳು ಪರದಾಡಿದ್ರು. ಗದಗ ಮುಂಡರಗಿ ತಾಲೂಕಿನ ಶಿಂಗಟಾಲೂರಿನಲ್ಲಿ ಘಟನೆ ನಡೆದಿದೆ. ಶಾಲೆಗೆ ತೆರಳಲು ರಸ್ತೆಯಲ್ಲಿ ಪುಟ್ಟ ಮಕ್ಕಳು ಸರ್ಕಸ್ ಮಾಡಿದ್ರು. ರಸ್ತೆಗೆ ಡಾಂಬರು ಹಾಕದ ಕಾರಣ ರಸ್ತೆ ಕೆಸರುಮಯವಾಗಿದ್ದು ಅಧಿಕಾರಿಗಳ ವಿರುದ್ಧ ಜನ ಹಿಡಿ ಶಾಪ ಹಾಕಿದ್ರು. ಎಷ್ಟೇ ಹೇಳಿದ್ರು ದಪ್ಪ ಚರ್ಮದ ಅಧಿಕಾರಿಗಳು ಕೇಳ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಧಾರವಾಡ ಜಿಲ್ಲೆಯಲ್ಲಿ ಮಳೆಯಿಂದ ಮನೆಗಳಿಗೆ ಕುತ್ತು ಎದುರಾಗಿದೆ. ಮನೆ ಕುಸಿದು ಬೀದಿಗೆ ಬಿದ್ದ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿದೆ. ಗಬ್ಬೂರಿನ ಶಾಂತಮ್ಮ ದಾನಮ್ಮ ಮನೆ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಇನ್ನು ಅದೃಷ್ಟವಶಾತ್ ಅಪಾಯದಿಂದ ಕುಟುಂಬ ಪಾರಾಗಿದೆ. ಮನೆ ಬಿದ್ದು 3 ದಿನ ಕಳೆದ್ರೂ ಜಿಲ್ಲಾಡಳಿತ ಕ್ಯಾರೆ ಎಂದಿಲ್ಲ. ಗಬ್ಬೂರು ಛಾವಣಿಯಲ್ಲಿ ಕುಟುಂಬ ಆಶ್ರಯ ಪಡೆದಿದೆ. ಕುಟುಂಬದ 5 ಸದಸ್ಯರು ವಸತಿ ಇಲ್ಲದೆ ಪರದಾಡುತ್ತಿದ್ದಾರೆ. ಸಹಾಯಕ್ಕೆ ಬಾರದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೂ ಮಳೆ ಮತ್ತಷ್ಟು ಶಾಕ್ ನೀಡುವುದು ಫಿಕ್ಸ್. ಉತ್ತರ ಕರ್ನಾಟಕ ಭಾಗದ 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ಕಲಬುರಗಿ ಜಿಲ್ಲೆಗಳಲ್ಲಿ ವಾಯುಭಾರ ಕುಸಿತದಿಂದ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇದೆ. ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ದಾವಣಗೆರೆ, ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಭಾರತೀಯ ವೆದರ್ ಡಿಪಾರ್ಟ್ಮೆಂಟ್ ಎಲ್ಲಾ ಜಿಲ್ಲೆಗಳಿಗೆ ಈಗಾಗಲೇ ಮುನ್ಸೂಚನೆ ನೀಡಿದೆ. ವರುಣನ ಪ್ರತಾಪಕ್ಕೆ ಡ್ಯಾಂಗಳು ಆರ್ಭಟಿಸ್ತಾ ಇರೋದು ಹೇಗೆ? ಕೆಆರ್ಎಸ್ ಜಲಾಶಯದ ರುದ್ರ ರಮಣೀಯ ದೃಶ್ಯ ಹೇಗಿದೆ? ಮಳೆಯಿಂದಾಗಿ ಫಾಲ್ಸ್ಗಳಿಗೆ ಜೀವಕಳೆ ಬಂದಿರೋದು ಹೇಗೆ? ಇದೆಲ್ಲವನ್ನ ನೋಡೋಣ ಡೇಂಜರ್ ಡ್ಯಾಮ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಸುರಿತಾ ಇರುವ ಮಳೆಯಿಂದ ಡ್ಯಾಂಗಳು ಫುಲ್ ಭರ್ತಿಯಾಗುತ್ತಿವೆ. ಕೆಆರ್ಎಸ್ ಡ್ಯಾಂನಿಂದ 72,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕೆಆರ್ಎಸ್ ಜಲಾಶಯದ ಗೇಟ್ ಬಳಿ ರುದ್ರ ರಮಣೀಯ ದೃಶ್ಯ ಟಿವಿ9 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೌನೆ ಮಳೆಯಲ್ಲಿ ಹಾಲ್ನೊರೆಯಂತೆ ನೀರು ಹರಿಯುತ್ತಿದೆ. 40 ಗೇಟ್ಗಳ ಮೂಲಕ 72,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಕಾವೇರಿ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ವರುಣಾರ್ಭಟಕ್ಕೆ ಡ್ಯಾಂಗಳು ಫುಲ್ ಆಗ್ತಿವೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯದಿಂದ ನೀರು ರಿಲೀಸ್ ಮಾಡಲಾಗಿದೆ. ಟಿ ನರಸೀಪುರ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಕೆಲ ಗ್ರಾಮಗಳ ಜನರಿಗೆ ಪ್ರವಾಹದ ಆತಂಕ ಮನೆ ಮಾಡಿದೆ. ಕಾವೇರಿ ಮತ್ತು ಕಪಿಲಾ ನದಿ ಮೈದುಂಬಿ ಹರಿಯುತ್ತಿದೆ. ಹೆಮ್ಮಿಗೆ ಸೇತುವೆ ಮುಳುಗಡೆಗೆ ಕೆಲವೇ ಅಡಿ ಬಾಕಿ ಇದೆ. ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ನದಿಗೆ ಇಳಿಯದಂತೆ ಪೊಲೀಸ್ ಬ್ಯಾರಿಕೇಡ್ ಅಳವಡಿಸಲಾಗಿದೆ.
ಮಂಡ್ಯ ಜಿಲ್ಲೆಯಲ್ಲಿ ಭಾರಿ ವರ್ಷಧಾರೆಯಿಂದ ಕಾವೇರಿ ನದಿ ಉಕ್ಕಿ ಹರಿಯುತ್ತಿದೆ. ಕೆಆರ್ಎಸ್ ಡ್ಯಾಂನಿಂದ 72,964 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗಿದೆ. ಮಂಡ್ಯ ಜಿಲ್ಲೆ ಪ್ರವಾಸಿ ತಾಣಗಳಿಗೆ ಮುಳುಗಡೆಯ ಭೀತಿ ಎದುರಾಗಿದೆ. ರಂಗನತಿಟ್ಟು ಪಕ್ಷಿ ಧಾಮ ಭಾಗಶಃ ಮುಳುಗಡೆಯಾಗಿದ್ದು, ನಡುಗಡ್ಡೆ ಮುಳುಗಡೆಯಿಂದ ಪಕ್ಷಿಗಳು ಪರದಾಡ್ತಿವೆ. ಮರಗಳ ತುದಿಯಲ್ಲಿ ಗುಂಪು ಗುಂಪಾಗಿ ಪಕ್ಷಿಗಳು ಕೂತಿವೆ. ಗೂಡು ಮೊಟ್ಟೆ ಮರಿಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಪಕ್ಷಿಗಳು ಒದ್ದಾಡುತ್ತಿವೆ. ಮೈಸೂರಿನಲ್ಲಿ ಮಹಾಮಳೆಗೆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಚುಂಚನಕಟ್ಟೆಯ ಧನುಷ್ಕೋಟಿ ಫಾಲ್ಸ್ ಧುಮ್ಮಿಕ್ಕೆ ಹರಿತಿದೆ. ಕೆಆರ್ ನಗರ ತಾಲೂಕಿನಲ್ಲಿರುವ ಧನುಷ್ಕೋಟಿ ಜಲಪಾತವು ಭೋರ್ಗರೆಯುತ್ತಿದೆ. ಶ್ರೀರಂಗಪಟ್ಟಣದ ಬಲಮುರಿ ಫಾಲ್ಸ್ ಪ್ರವಾಸಿಗರನ್ನ ಸೆಳೆಯುತ್ತಿದೆ. ಬಲಮುರಿ ಫಾಲ್ಸ್ ಬಳಿ ಯುವತಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಧನುಷ್ಕೋಟಿ ಬಳಿ ಪ್ರವಾಸಿಗರು ಸೆಲ್ಫಿ ಫೋಟೋಶೂಟ್ ಮಾಡುತ್ತಿದ್ದಾರೆ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿತಾ ಇರುವ ಮಳೆಯಿಂದಾಗಿ ಜಲಾಶಯಗಳು ಭೋರ್ಗರೆಯುತ್ತಿವೆ. ಇನ್ನು ಶಿಕಾರಿಪುರದ ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಕೋಡಿಬಿದ್ದು ಡ್ಯಾಂ ಮೈದುಂಬಿ ಹರಿಯುತ್ತಿದೆ. ಡ್ಯಾಂನ 70 ಗೇಟ್ಗಳನ್ನು ತೆರೆದು ನೀರು ರಿಲೀಸ್ ಮಾಡಲಾಗಿದೆ. ಅಂಜನಾಪುರ ಜಲಾಶಯ 21 ಅಡಿ ಇದೆ. ಜಲಾಶಯ ಭರ್ತಿಯಿಂದ ಶಿಕಾರಿಪುರ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಾಜಿ ಸಿಎಂ ಬಿಎಸ್ವೈ ಪ್ರತಿನಿಧಿಸುವ ಶಿಕಾರಿಪುರ ಕ್ಷೇತ್ರದ ರೈತರು ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಮನೆ ಮಾಡಿದೆ. ಮೈಸೂರಿನಲ್ಲಿ ವರುಣರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಕಬಿನಿ ಡ್ಯಾಂ ಭರ್ತಿಯಾಗಿದೆ. ಕಬಿನಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಭಾರೀ ನೀರು ಬಿಟ್ಟಿದ್ದರಿಂದ ಕಪಿಲಾ ನದಿ ಮೈದುಂಬಿ ಹರಿಯುತ್ತಿದೆ. ನಂಜನಗೂಡು ಬಳಿ ಸ್ನಾನಘಟ್ಟದಲ್ಲಿ ಭಕ್ತರ ಪುಣ್ಯ ಸ್ನಾನಕ್ಕೆ ಬ್ರೇಕ್ ಹಾಕಲಾಗಿದೆ. ಕಪಿಲಾ ನದಿ ಸ್ನಾನಘಟ್ಟದ ಬಳಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಆರ್ಭಟಿಸ್ತಾ ಇರುವ ಮಹಾಮಳೆ ಭಾರಿ ವಿಪತ್ತು ಸೃಷ್ಟಿಸುತ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಮಲೆನಾಡಿನಲ್ಲಿ ಮಳೆ ಅವಾಂತರ ಒಂದಲ್ಲ ಎರಡಲ್ಲ. ಹೊಸನಗರದ ಕೋಡೂರು ಬಳಿ ಪಿಕಪ್ ಡ್ಯಾಂಗೆ ಹಾನಿಯಾಗಿದೆ. 400 ಎಕರೆಗೆ ನೀರಾವರಿ ಸೌಲಭ್ಯ ಒದಗಿಸುವ ಜಲಾಶಯ ಇದಾಗಿದ್ದು, ಕುಸುಗುಂಡಿ, ಕಾರಕಿ ಗ್ರಾಮಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುತ್ತೆ. ಪಿಕಪ್ ಡ್ಯಾಂಗೆ ಹಾನಿ ಆಗಿರುವುದರಿಂದ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಯಾದಗಿರಿ ಜಿಲ್ಲೆಯಲ್ಲೂ ವರುಣನ ಆರ್ಭಟಕ್ಕೆ ಡ್ಯಾಂಗಳು ಭರ್ತಿಯಾಗಿವೆ. ನಾರಾಯಣಪುರದ ಬಸವಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಜಲಾಶಯದಿಂದ ಕೃಷ್ಣಾ ನದಿಗೆ 5,800 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಬಸವಸಾಗರ ಜಲಾಶಯಕ್ಕೆ 7,000 ಕ್ಯೂಸೆಕ್ ಒಳಹರಿವಿದೆ. ಹೊರಹರಿವು ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಕೃಷ್ಣಾ ನದಿ ಪಾತ್ರದ ಜನತೆಗೆ ಎಚ್ಚರದಿಂದ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಮಳೆ ಆರ್ಭಟಕ್ಕೆ ಕೃಷ್ಣಾ ನದಿ ಭೋರ್ಗರೆಯುತ್ತಿದೆ. ಕೃಷ್ಣಾ ನದಿ ನೀರಿನ ಪ್ರಮಾಣದಲ್ಲಿ ಮತ್ತಷ್ಟು ಹೆಚ್ಚಳವಾಗಿದೆ. ಹಿಪ್ಪರಗಿ ಬ್ಯಾರೇಜ್ ಒಳಹರಿವು 76,000 ಕ್ಯೂಸೆಕ್ ಇದೆ. ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಹೊರಹರಿವು 75,000 ಕ್ಯೂಸೆಕ್ ಇದೆ. ಅಪಾರ ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗುತ್ತಿದ್ದು, ನದಿ ಪಾತ್ರದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಡಗಿನಲ್ಲಿ ಭೂಕಂಪನದ ಜೊತೆಗೆ ಮಳೆ ಶಾಕ್ ಕೊಡ್ತಿರುವುದು ಹೇಗೆ? ಕರುನಾಡಲ್ಲಿ ಇನ್ನೆಷ್ಟು ದಿನ ಮಳೆ ರಣಕೇಕೆ ಹಾಕಲಿದೆ? ಬೆಂಗಳೂರಿನಲ್ಲಿ ಮನೆಯಿಂದ ಬಿದ್ದು ಮಗು ಸಾವನ್ನಪ್ಪಿರುವ ಭೀಕರ ದೃಶ್ಯ ಹೇಗಿದೆ? ಇದೆಲ್ಲವನ್ನ ನೋಡೋಣ ಕರುನಾಡು ಎಕ್ಸ್‌ಪ್ರೆಸ್‌ನಲ್ಲಿ. ಮಂಜಿನ ನಗರಿ ಕೊಡಗಿನಲ್ಲಿ ವರುಣರಾಯನ ಆರ್ಭಟ ಜೋರಾಗಿದೆ. ಒಂದ್ ಕಡೆ ಮಳೆ ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ರೆ, ಇತ್ತ ಭೂತಾಯಿ ಕಂಪಿಸ್ತಾ ಇದೆ. ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ಮತ್ತೆ ಭೂಕಂಪನವಾಗಿದೆ. ಚೆಂಬು, ಪೆರಾಜೆ, ಗೂನಡ್ಕ ವ್ಯಾಪ್ತಿಯಲ್ಲಿ ಲಘು ಭೂಕಂಪನ ಅನುಭವವಾಗಿದೆ. ಸಂಜೆ 4:01 ಭೂಮಿ ಕಂಪಿಸಿದ ಅನುಭವ ಆಗಿದೆ. ನಿನ್ನೆಯೂ ಇದೇ ಭಾಗದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು, ಜನರು ಬೆಚ್ಚಿ ಬಿದ್ದಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ. ರಾಜ್ಯದಲ್ಲಿ ಇನ್ನು 5 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಟಿವಿ9ಗೆ ಹವಾಮಾನ ಇಲಾಖೆ ತಜ್ಞ ಆರ್ ಪ್ರಸಾದ್ ಮಾಹಿತಿ ನೀಡಿದ್ರು. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 16 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಇನ್ನು 2 ದಿನ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಟಿವಿ9ಗೆ ಹವಾಮಾನ ಇಲಾಖೆ ತಜ್ಞ ಆರ್ ಪ್ರಸಾದ್ ಹೇಳಿದ್ರು.
ಮಹಾಮಳೆ ಹೊಡೆತಕ್ಕೆ ಬೆಳಗಾವಿ ಜನರು ಕಂಗಾಲಾಗಿದ್ದಾರೆ. ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಪಾರ ಬೆಳೆ ನಾಶವಾಗಿದೆ. ಭಾರೀ ಮಳೆಯಿಂದಾಗಿ ಬಳ್ಳಾರಿ ನಾಲಾ ತುಂಬಿ ಹರಿಯುತ್ತಿದೆ. ಬೆಳಗಾವಿ ಹೊರವಲಯದಲ್ಲಿ ಹರಿದು ಹೋಗುವ ಬಳ್ಳಾರಿ ನಾಲಾ ಆರ್ಭಟಿಸುತ್ತಿದೆ. ಜಮೀನುಗಳಿಗೆ ನೀರು ನುಗ್ಗಿ 200 ಎಕರೆಗೂ ಹೆಚ್ಚು ಬೆಳೆ ಸರ್ವನಾಶ ಆಗುತ್ತಿದೆ. ಭತ್ತ, ಜೋಳ, ತರಕಾರಿ ಬೆಳೆ ಸೇರಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ.